ಮತ್ತೊಂದು ಕಡೆ ದೇಶದಾದ್ಯಂತ ತಿರಂಗಾ ಶೌರ್ಯ ಸಮ್ಮಾನ್ ಯಾತ್ರೆ ನಡೆಸಲಾಗ್ತಾ ಇದೆ. ಇದರ ಭಾಗವಾಗಿ ಬೆಂಗಳೂರಿನ ರಾಜ್ಯ ಬಿಜೆಪಿ ಕಚೇರಿಯ ಬಳಿಯಿಂದಲೂ ಕೂಡ ಈ ತಿರಂಗಾ ಯಾತ್ರೆಯನ್ನ ನಡೆಸಲಾಗ್ತಾ ಇದೆ. ಆಪರೇಷನ್ ಸಿಂಧೂರ ಸಕ್ಸಸ್ನ ಸಂಭ್ರಮಾಚರಣೆಯ ಭಾಗವಾಗಿ ಬಿಜೆಪಿ ಪಕ್ಷದಿಂದ ತಿರಂಗಾ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಮಲ್ಲೇಶ್ವರದ ಮಂತ್ರಿ ಮಾಲ್ ಮುಂಭಾಗ ಈಗ ರ್ಯಾಲಿ ಸಾಗ್ತಾ ಇದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಹಾಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ತಿರಂಗಾ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅನ್ನುವ ನಾಣ್ಣುಡಿಯನ್ನ ಅಕ್ಷರಶಃ ಸತ್ಯ ಮಾಡಿದಂತಹ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ್. ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಎಲ್ಲ ಯೋಧರಿಗೆ ನಾವೆಲ್ಲರೂ ಸೇರಿ ಅವರಿಗೆ ಧೈರ್ಯವನ್ನು ತುಂಬುತ್ತಾ ಇದ್ದೇವೆ. ಅವರ ಜೊತೆ ನಾವಿದ್ದೇವೆ ಅನ್ನುವ ನಂಬಿಕೆಯನ್ನು ಹುಟ್ಟಿಸ್ತಾ ಇದ್ದೇವೆ. ಹಾಗೂ ನಾವೆಲ್ಲರೂ ಅವರ ಹುತಾತ್ಮ ಆತ್ಮಗಳಿಗೆ ಶಾಂತಿಯನ್ನು ಕೋರ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನೆರೆದಿರುವಂತಹ ಎಲ್ಲ ನಾಗರಿಕರಿಗೂ ಹಾಗೂ ಕಾಲೇಜ್ನ ವಿದ್ಯಾರ್ಥಿಗಳು, ಯುವಕರಿಗೂ ಸಹ ನಾವೆಲ್ಲರೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಮಾಜಿ ಸೈನಿಕರಿಗೂ, ಎಲ್ಲ ಯೋಧರಿಗೂ ಹಾಗೂ ಎಲ್ಲ ವೃತ್ತಿಯವರಿಗೂ ಸಹ ಈ ಕಾರ್ಯಕ್ರಮದವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ಈ ತಿರಂಗಾ ಯಾತ್ರೆಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇದು ನಮ್ಮ ಘೋಷಣೆಗಳ ಯಾತ್ರೆ ಆಗಿರಬೇಕು. ನಮ್ಮ ಘೋಷಣೆಗಳು ಹೇಗೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ಇವಾಗ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಆಪರೇಷನ್ ಸಿಂಧೂರ ನಮ್ಮ ಭಾರತೀಯ ಹೆಮ್ಮೆಯ ಯೋಧರಿಗೆ ನಮನ ಸಲ್ಲಿಸಬೇಕು. ಅವರಿಗೆ ನಮ್ಮ ಧನ್ಯವಾದಗಳನ್ನ ಸಲ್ಲಿಸುವಂತ ಈ ಒಂದು ತಿರಂಗ ಅಡೆಯ ನೀವು ಫೋಟೋಗ್ರಾಫರ್ ದಯವಿಟ್ಟು ಹಿಂದೆಯಿಂದಾನೆ ಮಾಡಿ, ದಯವಿಟ್ಟು ಪ್ಲೀಸ್. ಭರತ್ ಎಲ್ಲಿದೆಯಪ್ಪ? ವೇದಿಕೆ ಹಿಂಭಾಗದಲ್ಲಿರೋರು ದಯವಿಟ್ಟು ಮುಂದೆ ಬರಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ಇವಾಗ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಆಪರೇಷನ್ ಸಿಂಧೂರ ನಮ್ಮ ಭಾರತೀಯ ಹೆಮ್ಮೆಯ ಬೆಂಗಳೂರಿನಲ್ಲಿ ನಡೀತಾ ಇರುವ ಈ ತಿರಂಗಾ ಯಾತ್ರದ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ನನ್ನ ಕಲೀಗ ಸುರೇಶ್ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಅಂತೂ ಇಂತೂ ಅನೇಕ ಡೇಟ್ಗಳ ಪೋಸ್ಟ್ಪೋನ್ಮೆಂಟ್ ನಂತರ ಇದೀಗ ಬೆಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ಪಾಳಿಗೆ ತಿರಂಗಾ ಯಾತ್ರೆಯನ್ನು ನಡೆಸ್ತಾ ಇರೋದು, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಬಹುಶಃ ಸಂಪರ್ಕ ಕಡಿತವಾಗಿದೆ. ನಮ್ಮ ಪ್ರತಿನಿಧಿ ಸುರೇಶ್ ಮತ್ತೊಮ್ಮೆ ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡೋಣ. ರಾಜ್ಯ ಬಿಜೆಪಿಯಿಂದ ಇವತ್ತು 3 ದಿನಗಳ ಕಾಲ ರಾಜ್ಯದಲ್ಲಿ ಒಟ್ಟು 5 ದಿನಗಳ ಕಾಲ 15ನೇ ತಾರೀಕಿನಿಂದ ಹಿಡಿದು 20ನೇ ತಾರೀಕಿನವರೆಗೂ ಕೂಡ ನಿರಂತರವಾಗಿ ರಾಜ್ಯಾದ್ಯಂತ ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದು ಇವತ್ತು ಮೊದಲನೇ ದಿನದ ಭಾಗವಾಗಿ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಏನು ನಾವೀಗ ಶೇಷಾದ್ರಿಪುರಂನಲ್ಲಿ ಇರತಕ್ಕಂಥ ಮಂತ್ರಿ ಮಾಲ್ ಇದೆ, ಆ ಸಮೀಪದಲ್ಲಿ ಇರ್ತೇವೆ. ಇಲ್ಲಿಂದ ಮಲ್ಲೇಶ್ವರಂ 18 ಕ್ರಾನ್ಸ್ ವರೆಗೂ ಕೂಡ ಈ ತಿರಂಗ ಯಾತ್ರೆ ನಡೆಯುವಂತದ್ದು. ಈ ತಿರಂಗ ಯಾತ್ರೆಯಲ್ಲಿ ಒಟ್ಟು 2 ಬೃಹತ್ ಬಾವುಟಗಳನ್ನ, ರಾಷ್ಟ್ರಧ್ವಜಗಳನ್ನ ಪ್ರದರ್ಶನ ಮಾಡುವಂತದ್ದು, ಜೊತೆಗೆ
ಪ್ರದರ್ಶನದ ಜೊತೆಗೆ ಏನು ಒಂದು ಗೌರವಾರ್ಥವಾಗಿ ಒಂದು ಮೆರವಣಿಗೆ ಕೂಡ ಇರತಕ್ಕಂಥದ್ದು. ಈ ಮೆರವಣಿಗೆಯಲ್ಲಿ ಒಟ್ಟಾರೆ ಸುಮಾರು 1 ರಿಂದ 1.5 ಕಿಲೋಮೀಟರ್ ವರೆಗೂ ಕೂಡ ಕ್ರಮಿಸುವಂತ ಇದರಲ್ಲಿ ಮೊದಲ ಒಂದು ತಿರಂಗ ಏನಿದೆ ಬಾವುಟ ಅದು 630 ಅಡಿ ಇರತಕ್ಕಂಥದ್ದು, ಮತ್ತೊಂದು 1500 ಅಡಿ ಇರತಕ್ಕಂಥದ್ದು. ಎರಡು ಬೃಹತ್ ಮೆರವಣಿಗೆ ಕೂಡ ಇರತಕ್ಕಂಥದ್ದು. ರಾಜ್ಯಾದ್ಯಂತ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಏನು ಇವತ್ತು 15ನೇ ತಾರೀಕು ಇವತ್ತು ಬೆಂಗಳೂರಿನಲ್ಲಿ ನಡೆಯುತ್ತೆ. ಇನ್ನು 16, 17ನೇ ತಾರೀಕು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಆಚರಿಸ್ತಾ ಮಾಡ್ತಾರೆ. ಜೊತೆಗೆ 18, 19, 20 ಏನಿದೆ ಈ 3 ದಿನಗಳ ಕಾಲ ತಾಲೂಕಿನ ಮಟ್ಟದಲ್ಲಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಏನು ವೀರ ಯೋಧರ ಸೈನಿಕರಿದ್ದಾರೆ, ವೀರ ಯೋಧರ ಸೈನಿಕರಿಗೆ ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ದೇಶಾದ್ಯಂತ ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ತಿರಂಗ ಯಾತ್ರೆ ಏನಿದೆ, ಈ ತಿರಂಗ ಯಾತ್ರೆಗೆ ಇದು ರಾಜ್ಯದಲ್ಲಿ ಕೂಡ ನಡೀತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಏನಿದೆ ಇದು ಪೆಹಲ್ಗಾಮ್ ಏನು ದಾಳಿ ಆಯಿತು, ಈ ದಾಳಿಯ ನಂತರ ಏನು ಆಪರೇಷನ್ ಸಿಂಧೂರ ಸಕ್ಸಸ್ ಆಯಿತು. ಆಪರೇಷನ್ ಸಿಂಧೂರ ಏನಿದೆ, ಆಪರೇಷನ್ ಸಿಂಧೂರ ಏನಿದೆ, ಈ ಆಪರೇಷನ್ ಸಿಂಧೂರದ ಸಕ್ಸಸ್ ನಿಟ್ಟಿನಲ್ಲಿ ಮತ್ತೆ ವೀರ ಯೋಧರಿಗೆ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ, ನಾವೆಲ್ಲರೂ ಕೂಡ ದೇಶದ ಒಂದು ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುವ ಸಲುವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಅಂತಕ್ಕಂಥದ್ದನ್ನ ಇಡೀ ದೇಶದ ಜನರು ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಒಂದು ಸಂದೇಶವನ್ನ ಕೊಡುವ ನಿಟ್ಟಿನಲ್ಲಿ ಈ ಒಂದು ಬೃಹತ್ ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಸ್ಮಿತಾ, ಒಟ್ಟು ದೇಶಾದ್ಯಂತ ಈ ತಿರಂಗ ಯಾತ್ರೆ ನಡೆಯುತ್ತೆ. ಈ ತಿರಂಗ ಯಾತ್ರೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥದ್ದು ಒಟ್ಟಾರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಆಯಾ ರಾಜ್ಯದ ರಾಜಧಾನಿಗಳು ಏನಿದೆ ಅಲ್ಲಿ ಪ್ರಮುಖವಾಗಿ ಇವತ್ತು 15ನೇ ತಾರೀಕು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ನಾಳೆ ನಾಡಿದ್ದು ಮತ್ತೆ ನಿರಂತರ 20ನೇ ತಾರೀಕಿನವರೆಗೂ ರಾಜ್ಯದ ವಿವಿಧ ಜಿಲ್ಲೆಗಳು ಹಾಗೇನೆ ತಾಲೂಕುವಾರು ಹೋಬಳಿವಾರು ಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಬಿಜೆಪಿಯ ಏನು ಉಸ್ತುವಾರಿ ಏನಿದ್ದಾರೆ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ವಿಶೇಷ ಅತಿಥಿಗಳಾಗಿ ಕೇಂದ್ರದಿಂದ ಬಂದಿರತಕ್ಕಂಥದ್ದು. ಅವರ ನೇತೃತ್ವದಲ್ಲಿ ಇವತ್ತಿನ ಕಾರ್ಯಕ್ರಮ ಈ ಓವರಾಲ್ ಆಗಿ ಏನಿದೆ ಈ ತಿರಂಗ ಯಾತ್ರೆ ನಡೆಯುತ್ತೆ. ಇದಕ್ಕೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಹಾಗೆ ಬೆಂಗಳೂರು ಭಾಗದ ಶಾಸಕರಾದ ಡಾಕ್ಟರ್ ಅಶ್ವಥ್ ನಾರಾಯಣ್, ಎಸ್.ಆರ್. ವಿಶ್ವನಾಥ್, ನಂದೀಶ್ ರೆಡ್ಡಿ ಸೇರಿದಂತೆ ಬಹುತೇಕ ಬೆಂಗಳೂರು ಭಾಗದ ಎಲ್ಲಾ ಬಿಜೆಪಿಯ ಮುಖಂಡರು ಭಾಗಿಯಾಗಿದ್ದಾರೆ. ಆದ್ರೆ ಸ್ಮಿತಾ, ಇಲ್ಲಿ ಇದು ಯಾವುದೇ ಒಂದು ಏನು ಪಕ್ಷದ ವೇದಿಕೆಯಲ್ಲಿ ನಡೆತಿರ್ತಕ್ಕಂಥ ಅಥವಾ ಪಕ್ಷದ ಚಟುವಟಿಕೆ ಅಂತ ಅಲ್ಲ, ಇದು ಓವರಾಲ್ ಆಗಿ ಅಂದ್ರೆ ದೇಶ ಸೈನಿಕರಿಗೆ ಒಂದು ಗೌರವವನ್ನ ನೀಡುವ ಸಲುವಾಗಿ, ಗೌರವವನ್ನು ಸಲ್ಲಿಸುವ ಸಲುವಾಗಿ ಮಾಡ್ತಿರ್ತಕ್ಕಂತಹ ಒಂದು ಕಾರ್ಯಕ್ರಮ. ಸೊ ಇಲ್ಲಿ ಯಾವುದೇ ಎಲ್ಲಿಯೂ ಕೂಡ ಪಕ್ಷದ ಬ್ಯಾನರ್ಗಳು, ಪಕ್ಷದ ಬಾವುಟಗಳು ಯಾವುದನ್ನು ಕೂಡ ಶಾಲ್ಗಳಾಗ್ಲಿ ಯಾವುದೂ ಕೂಡ ಇಲ್ಲಿ ಬಳಕೆ ಆಗೋದಿಲ್ಲ. ಇಲ್ಲಿ ಕೇವಲ ತಿರಂಗ ಒಂದೇ, ರಾಷ್ಟ್ರದ ಧ್ವಜ ಏನಿದೆ, ರಾಷ್ಟ್ರ ಧ್ವಜಗಳ ಅಷ್ಟೇ ಕಾಣುವಂತದ್ದು. ಇಲ್ಲಿ 2 ಬೃಹತ್ ರಾಷ್ಟ್ರ ಧ್ವಜಗಳನ್ನ ಇಲ್ಲಿ ಮೆರವಣಿಗೆ ಮತ್ತೆ ಪ್ರದರ್ಶನ ಮಾಡತಕ್ಕಂಥದ್ದು. ಒಂದು 630 ಅಡಿ ಉಳ್ಳಂತಹ ಒಂದು ತಿರಂಗ, ಮತ್ತೊಂದು 1500 ಅಡಿ ಉದ್ದ ಇರುವಂತಕ್ಕಂತಹ ಮತ್ತೊಂದು ಬೃಹತ್ ರಾಷ್ಟ್ರ ಧ್ವಜವನ್ನ ಪ್ರದರ್ಶನ ಮಾಡುವಂತದ್ದು. ಒಟ್ಟಾರೆ 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕ್ರಮಿಸುವಂತಹ ಈ ತಿರಂಗ ಯಾತ್ರೆಗೆ ಇಡೀ ಬೆಂಗಳೂರಿನ ನಾಗರಿಕರು, ಬೆಂಗಳೂರಿನ ಜನರು, ವಕೀಲರು ಹಾಗೇನೆ ಬಿಜೆಪಿಯ ಒಂದು ಅಂಗಸಂಸ್ಥೆಗಳು ಆದಂತಹ ಏನಿದಾವೆ ರಾಷ್ಟ್ರೀಯ RSS ಏನಿದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅದರ ಅಂಗಸಂಸ್ಥೆಗಳು ABVP ಇರಬಹುದು, ಬಜರಂಗ ದಳ ಇರಬಹುದು, ಅಖಿಲ ವಿಶ್ವ ಹಿಂದೂ ಪರಿಷತ್ ಎಲ್ಲರೂ ಕೂಡ ಸೇರಿ ಇಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ವಿಶೇಷ. ಸ್ಮಿತಾ, ಸುರೇಶ್, ಅದರ ಜೊತೆಗೆ ಇವತ್ತಿನಿಂದ ಪ್ರಾರಂಭವಾಗಿ ಎಷ್ಟು ದಿನಗಳ ಕಾಲ ಯಾವ ರೀತಿ ಇರುತ್ತೆ ಈ ತಿರಂಗ ಯಾತ್ರೆಯ ರೂಪುರೇಷೆ, ಏನ್ ಹೇಳ್ತಾರೆ ಬಿಜೆಪಿಯ ನಾಯಕರು? ಸ್ಮಿತಾ, ಇವತ್ತಿನಿಂದ ಒಟ್ಟು 5 ದಿನಗಳ ಕಾಲ ದೇಶಾದ್ಯಂತ ನಡೆಯುವಂತಹ ಈ ತಿರಂಗ ಯಾತ್ರೆ ಏನಿದೆ, ಈ ತಿರಂಗ ಯಾತ್ರೆಯಲ್ಲಿ ಪ್ರಮುಖವಾಗಿ ಇವತ್ತು 15ನೇ ತಾರೀಕು ದೇಶದ ಎಲ್ಲಾ ರಾಜ್ಯಗಳ ರಾಜಧಾನಿಗಳೇನಿದೆ ಅಲ್ಲಿ ಪ್ರಮುಖವಾಗಿ ಇವತ್ತು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಭಾಗವಾಗಿ ಇವತ್ತು ಕರ್ನಾಟಕದಲ್ಲಿ ಕೂಡ ಬೆಂಗಳೂರಿನಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷ. ಇನ್ನು ನಾಳೆ ಅಂದ್ರೆ 16, 17 ಏನಿದೆ ಈ 2 ತಾರೀಕುಗಳು, ಈ 2 ದಿನಗಳು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಆಚರಣೆ ಮಾಡೋದಕ್ಕೆ ರಾಜ್ಯ ಬಿಜೆಪಿ ಸಿದ್ಧತೆ ನಡೆದಿರ್ತಕ್ಕಂಥದ್ದು. ಆದ್ರೆ ಪಕ್ಷದ ವೇದಿಕೆಯಲ್ಲಿ ನಡೀತಾ ಇದ್ರು ಕೂಡ ಇದು ಎಲ್ಲಿಯೂ ಕೂಡ ಪಕ್ಷದ ಯಾವುದೇ ಬಾವುಟಗಳು ಅಂದ್ರೆ ಬಿಜೆಪಿಯ ಚಿಹ್ನೆಗಳು ಉಳ್ತಕ್ಕಂಥ ಯಾವುದೇ ಶಾಲ್ಗಳಾಗ್ಲಿ ಅಥವಾ ಯಾವುದೇ ಬ್ಯಾನರ್ಗಳಾಗ್ಲಿ ಎಲ್ಲಿಯೂ ಕೂಡ ಕಾಣೋದಿಲ್ಲ. ಯಾವ ನಾಯಕರ ನೇತೃತ್ವದಲ್ಲಿ ಅಂತ ಅಲ್ಲ, ಇದು
ಒಟ್ಟಾರೆಯಾಗಿ ದೇಶದ ಸೈನಿಕರಿಗೆ ಗೌರವವನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಇಡೀ ಬೆಂಗಳೂರಿನ ಎಲ್ಲಾ ಜನರು ಕೂಡ ಒಗ್ಗಟ್ಟಾಗಿ ಎಲ್ಲ ವರ್ಗದ ಜನಗಳು, ವೈದ್ಯರು ಇರ್ಬೋದು, ವಕೀಲರು ಇರ್ಬೋದು, ಹಾಗೇನೆ ಶಿಕ್ಷಕ ವೃಂದದವರು ಇರ್ಬೋದು, ಎಲ್ಲ ಯೂನಿವರ್ಸಿಟಿಗಳು, ಹಾಗೇನೆ ಕಾಲೇಜುಗಳಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ಕಾನೂನು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಾಮೂಹಿಕವಾಗಿ ಇಲ್ಲಿ ಭಾಗವಹಿಸಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇನ್ನು ನಾಳೆ ನಾಡಿದ್ದು 2 ದಿನಗಳ ಜಿಲ್ಲಾ ಮಟ್ಟದಲ್ಲಿ ನಡೆದ್ರೆ, ಇನ್ನು 18, 19, 20 ಈ 3 ದಿನಗಳು ಏನಿದೆ, ಈ 3 ದಿನಗಳ ಕಾಲ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಈ ತಿರಂಗ ಯಾತ್ರೆ ನಡೆಯೋದಕ್ಕೂ ಕೂಡ ಯೋಜನೆಯನ್ನ ರೂಪಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 15ನೇ ತಾರೀಕು ಅಂದ್ರೆ ಇವತ್ತಿನಿಂದ ನಿರಂತರವಾಗಿ 5 ದಿನಗಳ ಕಾಲ ಇಡೀ ದೇಶಾದ್ಯಂತ ಈ ತಿರಂಗ ಯಾತ್ರೆ ನಡೆಯುತ್ತೆ. ಈ ತಿರಂಗ ಯಾತ್ರೆ ಒಟ್ಟಾರೆಯಾಗಿ ಆಪರೇಷನ್ ಸಿಂಧೂರ ಏನಾಯ್ತು, ಆಪರೇಷನ್ ಸಿಂಧೂರ ಸಕ್ಸಸ್ ಏನಿದೆ, ಇದರ ಒಂದು ಸಕ್ಸಸ್ ಅನ್ನ ಸಂಭ್ರಮಾಚರಣೆ ಜೊತೆಗೆ ದೇಶದ ಸೈನಿಕರಿಗೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ, ನಿಮ್ಮೊಟ್ಟಿಗೆ ಇದ್ದೇವೆ, ಜೊತೆಗೆ ಈ ಒಂದು ಆಪರೇಷನ್ ಸಿಂಧೂರದಲ್ಲಿ ಏನು ಒಂದು ಉಗ್ರರಿಗೆ ಒಂದು ತಕ್ಕ ಉತ್ತರವನ್ನ ಕೊಟ್ಟು ಅದರ ಒಂದು ಸಂಭ್ರಮಾಚರಣೆ ಭಾಗವೂ ಕೂಡ ಹೌದು. ಜೊತೆಗೆ ದೇಶದ ಒಂದು ಸಾರ್ವಭೌಮತೆ, ಐಕ್ಯತೆಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ಸಾರುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಸ್ಮಿತಾ, ಇದು ರಾಜ್ಯ ಬಿಜೆಪಿಯಿಂದ ಇಲ್ಲಿ ರಾಜ್ಯದಲ್ಲಿ ನಡೆತಿರ್ತಕ್ಕಂಥದ್ದು, ಕೇಂದ್ರದ ಬಿಜೆಪಿ ಘೋಷಣೆ ಮಾಡಿರುತ್ತೆ. ಆದ್ರೂ ಕೂಡ ಪಕ್ಷದ ವೇದಿಕೆ, ಪಕ್ಷದ ಬ್ಯಾನರ್ಗಳು ಯಾವುದೂ ಕೂಡ ಇಲ್ಲಿ ಇರೋದಿಲ್ಲ. ನೀವೆಲ್ಲರೂ ನೋಡ್ತೀರಾ, ಯಾರ ಕೈಯಲ್ಲಿ ನೋಡಿದ್ರು ಕೂಡ ತಿರಂಗಗಳು. ಈಗಾಗಲೇ ಸುಮಾರು 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಹಾಗೇನೆ ಬೆಂಗಳೂರಿನ ವಿವಿಧ ವೃಂದಗಳ, ವಿವಿಧ ವರ್ಗಗಳ ಸಾರ್ವಜನಿಕರು ಮತ್ತೆ ಗಣ್ಯರು ಕೂಡ ಭಾಗವಾಗಿರ್ತಕ್ಕಂಥದ್ದು. ಜೊತೆ ಪಕ್ಷದ ವೇದಿಕೆಯಲ್ಲಿ ಅಂದ್ರೆ ಪಕ್ಷದ ಘೋಷಣೆ ಆಗಿದ್ದರಿಂದಾಗಿ ಪಕ್ಷದ ಕೆಲ ನಾಯಕರು, ಹಿರಿಯ ನಾಯಕರು, ಆರ್ ಅಶೋಕ್ ಸೇರಿದಂತೆ ಬೆಂಗಳೂರಿನ ಪ್ರಮುಖ ಶಾಸಕರಾದ ಡಾಕ್ಟರ್ ಅಶ್ವಥ್ ನಾರಾಯಣ್, ಎಸ್.ಆರ್. ವಿಶ್ವನಾಥ್, ನಂದೀಶ್ ರೆಡ್ಡಿ ಸೇರಿದಂತೆ ಪ್ರಮುಖ ಶಾಸಕರು ಕೂಡ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ವಿಶೇಷ. ಸ್ಮಿತಾ.